ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಮಹಾಭಾರತದ 16ನೇ ಎಪಿಸೋಡ್. ವರ್ಷಗಳು ಕಳೆದವು. ವಸಂತ ಮಾಸದ ಒಂದು ದಿನ ಪಾಂಡು ತಾನಿದ್ದ ವನಪ್ರದೇಶದಲ್ಲಿ ಮಾದ್ರಿಯೊಡನೆ ಸಂಚರಿಸುತ್ತಿದ್ದನು. ಎಲ್ಲೆಲ್ಲೂ ಪ್ರಕೃತಿಯು ತನ್ನ ಚೆಲುವಿನಿಂದ ಕಂಗೊಳಿಸುತ್ತಿತ್ತು. ರಮಣೀಯವಾದ ಸನ್ನಿವೇಶ. ಗಿಡಮರಗಳಲ್ಲಿ ಹೂ ಹಣ್ಣುಗಳು ತುಂಬಿದ್ದವು. ತಂಪಾದ ಗಾಳಿ ಬೀಸುತ್ತಿತ್ತು. ಹಕ್ಕಿಗಳ ಚಿಲಿಪಿಲಿ ಗಾನ. ಎಲ್ಲೆಲ್ಲೂ ಸಂತೋಷ ಉಕ್ಕಿಸುವ ವಾತಾವರಣ. ಪಾಂಡು ಮಾದ್ರಿಯೊಂದಿಗೆ ಒಬ್ಬನೇ ಇದ್ದನು. ಅವನಿಗೆ ಮಾದ್ರಿಯೊಡನೆ ಸಂಗ ಮಾಡಬೇಕೆನಿಸಿತು. ಪಾಂಡು ಮಾದ್ರಿಯ ಕೈ ಹಿಡಿದನು. ಮಾದ್ರಿ ನಡುಗಿ ಹೋದರು. ಅವನಿಂದ ತನ್ನನ್ನು ಬಿಡಿಸಿಕೊಳ್ಳಲು ನೋಡಿದರು. ಆದರೆ ಪಾಂಡುವಿಗೆ ತಾನು ಅವಳೊಡನೆ ಸೇರಲು ಹೋಗಬಾರದೆಂಬುದು ಆ ಸುಂದರ ಸನ್ನಿವೇಶದಲ್ಲಿ ಮರೆತು ಹೋಗಿತ್ತು. ಅವಳನ್ನು ಬರಸೆಳೆದು ಅಪ್ಪಿಕೊಳ್ಳಲು ಮುಂದಾದನು. ಮಾದ್ರಿಯು ಪಾಂಡುವಿಗೆ ಕಿಂದಮ ಋಷಿಯ ಶಾಪದ ನೆನಪು ಮಾಡಿದರು. ಸನ್ಯಾಸಿ ಆಗಬೇಕೆಂದುಕೊಂಡು ನಿರ್ಧರಿಸಿದವನು ಈಗ ವಿಧಿವಶನಾಗಿ ಮಾದ್ರಿಯನ್ನು ತನ್ನ ತೋಳುಗಳೊಳಕ್ಕೆ ಎಳೆದುಕೊಂಡನು. ಮರುಕ್ಷಣವೇ ಪಾಂಡು ಕಿಂದಮ ಋಷಿಯ ಶಾಪದಂತೆ ಸತ್ತು ಬಿದ್ದನು. ಮಾದ್ರಿ ಗಟ್ಟಿಯಾಗಿ ಚೀರಿದಳು. ಅವಳ ರೋದನೆ ಮುಗಿಲು ಮುಟ್ಟಿತು. ಅವಳು ಚೀರಿದ ಧ್ವನಿ ಕೇಳಿದ ಕುಂತಿ ಅಲ್ಲಿಗೆ ಧಾವಿಸಿ ಬಂದರು. ಪಾಂಡು ಸತ್ತು ಬಿದ್ದಿದ್ದನ್ನು ಕಂಡರು. ಮಾದ್ರಿ ಬಹಳ ದುಃಖದಿಂದ ಭೂಮಿಯ ಮೇಲೆ ಹೊರಳಾಡುತ್ತಿದ್ದರು. ಕುಂತಿ ಜೀವವಿರದ ಗಂಡನ ದೇಹದ ಮೇಲೆ ಬಿದ್ದರು. ಅವರು ಏನು ನಡೆದಿರಬಹುದೆಂಬುದು ಊಹಿಸಿದರು. ಮಾದ್ರಿ, ನಾನು ಇದುವರೆವಿಗೂ ಅವರಿಗೆ ಈ ಅವಕಾಶ ಮಾಡಿರಲಿಲ್ಲ. ಬಹು ಎಚ್ಚರದಿಂದ ಇದ್ದೆ. ನೀನು ಹೇಗೆ ಅವರು ನಿನ್ನನ್ನು ಮುಟ್ಟಲು ಅನುಮತಿಸಿದೆ? ಅವರನ್ನು ಈ ಏಕಾಂತ ಪ್ರದೇಶಕ್ಕೆ ಕರೆತಂದೆಯಾದರೂ ಏಕೆ ಎಂದು ನಿಂದಿಸಿದರು. ಅಕ್ಕ, ನಾನು ಇಲ್ಲಿಗೆ ಬರದಂತೆ ಎಷ್ಟೆಷ್ಟೋ ಪ್ರಯತ್ನ ಮಾಡಿದೆ. ಅವರು ನನ್ನ ಮಾತು ಕೇಳಿಸಿಕೊಳ್ಳಲೇ ಇಲ್ಲ ಎಂದರು ಮಾದ್ರಿ. ಮಾದ್ರಿ, ನಾನು ವಯಸ್ಸಿನಲ್ಲಿ ನಿನಗಿಂತ ದೊಡ್ಡವಳು. ನಾನು ಗಂಡನ ಚಿತೆಯೊಂದಿಗೆ ಪ್ರವೇಶಿಸುತ್ತೇನೆ. ನನ್ನನ್ನು ತಡೆಯಬೇಡ. ಮಕ್ಕಳನ್ನು ಚೆನ್ನಾಗಿ ನೋಡಿಕೊ. ಕುಂತಿ ಹೇಳಿದ ಮಾತನ್ನು ಮಾದ್ರಿ ಒಪ್ಪಲಿಲ್ಲ. ಅಕ್ಕ, ಪಾಂಡು ತನ್ನ ತೋಳುಗಳಲ್ಲಿ ನನ್ನನ್ನು ಹಿಡಿದಿದ್ದನು. ಸಾಯುವಾಗ ಅವರು ತೃಪ್ತಿ ಹೊಂದಲಿಲ್ಲ. ಆದುದರಿಂದ ಮುಂದಿನ ಜಗತ್ತಿಗೆ ನಾನೇ ಅವರೊಂದಿಗೆ ಹೋಗುತ್ತೇನೆ. ಸದವಕಾಶಕ್ಕೆ ಅನುಮತಿಸಿ. ಪಾಂಡುರಾಜ ನನ್ನನ್ನು ಬಯಸುವುದರಿಂದ ಸಾವನ್ನಪ್ಪಿದರು. ಆದುದರಿಂದ ನಾನೇ ಹೋಗುವುದು ಸರಿ. ಅಲ್ಲದೆ ನೀನು 5 ಮಕ್ಕಳನ್ನು ನೋಡಿಕೊಳ್ಳಬಲ್ಲ ಸಮರ್ಥಳು. ನಾನು ಅಷ್ಟು ಸಮರ್ಥಳಲ್ಲ. ದಯಮಾಡಿ ನನಗೆ ಅವಕಾಶ ನೀಡು ಎಂದು ಕೇಳಿಕೊಂಡರು. ಕುಂತಿ ಮಾದ್ರಿಯ ಕೋರಿಕೆಗೆ ಇಲ್ಲವೆನ್ನದೆ ಅವಳೇ ಗಂಡನ ಚಿತೆ ಏರಲು ಒಪ್ಪಿದರು. ಕುಂತಿ, ಪಾಂಡವರು ಹಾಗೂ ಋಷಿಮುನಿಗಳು ಮತ್ತು ಅವರ ಪತ್ನಿಯರು ಪಾಂಡುವಿನ ಮರಣಕ್ಕಾಗಿ ದುಃಖಿಸಿದರು. ಮಾದ್ರಿ ಚಿತೆ ಏರುವಾಗಲಂತೂ ಅವರಿಗೆ ದುಃಖ ಸಹಿಸಲಾಗಲಿಲ್ಲ. ಗಂಡನ ಚಿತೆಯೊಂದಿಗೆ ಮಾದ್ರಿ ತನ್ನ ಶರೀರವನ್ನು ಬಿಟ್ಟರು. ಪಾಂಡು ತೀರಿಕೊಂಡಿದ್ದನು. ಕುಂತಿ ಮತ್ತು 5 ಮಕ್ಕಳ ಗತಿ? ಋಷಿಮುನಿಗಳು ಅವರನ್ನೆಲ್ಲ ಹಸ್ತಿನಾಪುರಕ್ಕೆ ಕರೆದೊಯ್ದು ಭೀಷ್ಮ ಮತ್ತು ಧೃತರಾಷ್ಟ್ರರ ಆಶ್ರಯದಲ್ಲಿ ಬಿಟ್ಟುಬಿಡಲು ನಿಶ್ಚಯಿಸಿದರು. ಎಲ್ಲರೂ ರಾಜಧಾನಿಗೆ ಪಾಂಡು ಮತ್ತು ಮಾದ್ರಿಯರ ಅಸ್ಥಿಗಳು ಹಾಗೂ ಚಿತಾಭಸ್ಮದೊಂದಿಗೆ ಬಂದರು. ಅರಣ್ಯ ಪ್ರದೇಶದಿಂದ ರಾಜಧಾನಿಗೆ ಬರುವುದು ಕಠಿಣವಾಗಿತ್ತು. ಪ್ರಯಾಸ ಪಟ್ಟು ಬಂದಿದ್ದರು. ಕುಂತಿಯಂತೂ ದಾರಿಯುದ್ದಕ್ಕೂ ಕಣ್ಣೀರ ಧಾರೆ ಹರಿಸಿದರು. ಅವರ ಹೃದಯದಲ್ಲಿ ನೋವಿತ್ತು. ಆದರೆ ಈಗ ತನ್ನ ಮಕ್ಕಳ ಅಭ್ಯುದಯಕ್ಕಾಗಿ ಅವರು ಧೈರ್ಯ ವಹಿಸಲೇಬೇಕಿತ್ತು. ಗಂಡನಿಲ್ಲದ ಹೆಂಡತಿಯ ಬಾಳು ಯಾತಕ್ಕೂ ಬೇಡವಾಗಿ ಬಿಡುತ್ತದೆ, ನಿರರ್ಥಕವೆನಿಸುತ್ತದೆ. ಆದರೆ ಚಿಕ್ಕ ಮಕ್ಕಳು ಅಮ್ಮ ಎಂದಾಗ ಆ ಮಕ್ಕಳಿಗೆ ತಾಯಿ ಜೀವ ಬಿಗಿಹಿಡಿದು ಬದುಕುತ್ತಾರೆ. ಪಾಂಡವರು, ಕುಂತಿ ಹಾಗೂ ಋಷಿಗಳು ಹಸ್ತಿನಾಪುರ ಮಹಾದ್ವಾರ ತಲುಪಿದಾಗ ತಾವು ಬಂದಿರುವ ಬಗ್ಗೆ ಭೀಷ್ಮನಿಗೆ ಹೇಳಿ ಕಳುಹಿಸಿದರು. ಆಗ ಬೆಳಗಿನ ಜಾವ ಪಾಂಡವರು ಬಂದಿರುವ ಸುದ್ದಿ ಪೂರ ಜನರಿಗೆ ತಿಳಿದು ನೂರಾರು ನಾಗರಿಕರು ಬಂದು ಸೇರಿದರು. ಭೀಷ್ಮ ಮತ್ತು ರಾಜಕುಟುಂಬದ ಎಲ್ಲರೂ ದ್ವಾರದ ಬಳಿಗೆ ಬಂದರು. ಅವರಿಗೆ ಋಷಿಗಳ ದರ್ಶನ ಮಾಡುವ ಕಾತುರವಿದ್ದಿತು. ಭೀಷ್ಮ ಅವರನ್ನೆಲ್ಲ ಆದರದಿಂದ ಬರಮಾಡಿಕೊಂಡರು. ಋಷಿಗಳಲ್ಲಿ ವಯಸ್ಸಾದ ಒಬ್ಬ ಋಷಿ ಪಾಂಡುವಿನ ಆಶ್ರಮ, ಜೀವನ, ಮಕ್ಕಳ ಜನನ, ಅವರ ಆರಂಭಿಕ ಶಿಕ್ಷಣ ಹಾಗೂ ಪಾಂಡು ಮತ್ತು ಮಾದ್ರಿಯರ ಸಾವು ಎಲ್ಲವನ್ನೂ ಭೀಷ್ಮಾದಿಗಳಿಗೆ ವಿವರವಾಗಿ ತಿಳಿಸಿದನು. ಪಾಂಡು ಮತ್ತು ಮಾದ್ರಿಯರ ಸಾವು
ಭೀಷ್ಮ, ಧೃತರಾಷ್ಟ್ರ ಮತ್ತಿತರರಿಗೆ ಅಪಾರ ದುಃಖವನ್ನುಂಟು ಮಾಡಿತು. ಧೃತರಾಷ್ಟ್ರನು ಪಾಂಡು ಮತ್ತು ಮಾದ್ರಿಯರ ಉತ್ತರ ಕ್ರಿಯೆಗಳಿಗೆ ಏರ್ಪಾಟುಗಳನ್ನು ಮಾಡಲು ವಿದುರನಿಗೆ ಕೇಳಿಕೊಂಡನು. ಪಾಂಡುವಿನ ತಾಯಿ ಅಂಬಾಲಿಕೆಗೆ ಮಗನ ಉತ್ತರ ಕ್ರಿಯೆಗಳನ್ನು ಮಾಡುವಾಗ ಮೂರ್ಛಿತಳಾಗಿ ಕೆಳಗೆ ಬಿದ್ದರು. 12 ದಿನಗಳ ಕಾಲ ಅಪಾರ ಕರ್ಮಗಳು ಕಾರ್ಯ ನಡೆಯಿತು. ಸತ್ಯವತಿ ವೃದ್ಧಳಾಗಿದ್ದಳು. ಅವಳು ಈವರೆಗೂ ಅನುಭವಿಸಿದ್ದ ದುಃಖದ ಜತೆಗೆ ಮೊಮ್ಮಗನ ಸಾವು, ಮಾದ್ರಿಯ ಸಾವು ಇವುಗಳ ದುಃಖವೂ ಸೇರಿ ಅವಳನ್ನು ಶೋಕಸಾಗರದಲ್ಲಿ ಮುಳುಗಿಸಿಬಿಟ್ಟಿತು. ವೇದವ್ಯಾಸರು ಅರಮನೆಗೆ ಬಂದು ಅವರಿಗೆ ಸಾಂತ್ವನ ಹೇಳಿ, ಅಮ್ಮ, ಸುಖದ ದಿನಗಳು ಮುಗಿದು ಹೋದವು. ಮುಂದಿರುವ ದಿನಗಳೆಲ್ಲ ಕಷ್ಟಗಳೆಂಬ ಕತ್ತಲೆಯ ದಿನಗಳು ಆಗಿವೆ. ಭೂಮಾತೆಯ ಯೌವನವು ಕಳೆದು ಹೋಯಿತು. ಇನ್ನು ಜಗತ್ತಿನಲ್ಲಿ ವಂಚನೆ ಹೆಚ್ಚಾಗುತ್ತದೆ. ದುರ್ಯೋಧನಾದಿಗಳು ಮಾಡುವ ಅನ್ಯಾಯ ಅಕ್ರಮಗಳಿಂದ ಪೃಥ್ವಿಯ ಎಲ್ಲ ರಾಜರು ವಿನಾಶ ಹೊಂದುತ್ತಾರೆ. ಆದುದರಿಂದ ತಾಯಿ, ನೀನು ಈಗಲೇ ಕಾಡಿಗೆ ಹೋಗಿ ಮನಸ್ಸನ್ನು ಧ್ಯಾನಯೋಗದಲ್ಲಿ ನಿಲ್ಲಿಸಿ ಕಾಲಯಾಪನೆ ಮಾಡುವುದು ಉಚಿತವಾಗಿದೆ. ಇನ್ನು ನಿನ್ನ ಈ ಕಣ್ಣುಗಳು ಈ ವಂಶದ ಘೋರ ವಿನಾಶನವನ್ನು ನೋಡುವುದು ಬೇಡ ಎಂದು ಸಲಹೆ ಮಾಡಿದರು. ಸತ್ಯವತಿ ಅಂಬಿಕೆಯನ್ನು ಕರೆದು, ಅಂಬಿಕೆ, ನಿನ್ನ ಮೊಮ್ಮಕ್ಕಳ ದುಷ್ಕೃತ್ಯಗಳು ನಮ್ಮ ವಂಶವನ್ನೇ ಅಳಿಸಿ ಹಾಕಿಬಿಡುತ್ತದೆ ಎಂದು ಕೇಳಿದೆ. ನಾನು ಅದನ್ನೆಲ್ಲ ಸಾಕ್ಷಿಯಾಗಿದ್ದು ನೋಡಲು ಇಷ್ಟಪಡುವುದಿಲ್ಲ. ಅಂಬಾಲಿಕೆಯು ತನ್ನ ಮಗನ ಸಾವಿನಿಂದ ನೊಂದಿದ್ದಾರೆ. ನಾನು ಅವಳೊಂದಿಗೆ ಕಾಡಿಗೆ ಹೋಗಿ ಆಯುಷ್ಯದ ಉಳಿದ ದಿನಗಳನ್ನು ಪ್ರಾರ್ಥನೆ ಮತ್ತು ಧಾರ್ಮಿಕ ವಿಧಗಳಲ್ಲಿ ಕಳೆಯಲು ಇಷ್ಟಪಟ್ಟಿದ್ದೇನೆ. ನಿನ್ನ ಅಭಿಪ್ರಾಯವೇನು ಎಂದು ಕೇಳಿದರು. ಅಮ್ಮ, ಕುರುವಂಶದಲ್ಲಿ ಅನ್ಯಾಯ ಅಕ್ರಮಗಳು ನಡೆಯುತ್ತದೆ ಎಂಬುದನ್ನು ಕೇಳಿಯೇ ನನಗೆ ಈಗಲೇ ದುಃಖ ಉಂಟಾಗಿದೆ. ನಾನು ಇಲ್ಲಿರಲಾರೆ. ನಿಮ್ಮೊಂದಿಗೆ ನಾನೂ ಬರುವೆ ಎಂದು ಅಂಬಿಕೆ ಉತ್ತರಿಸಿದರು. ಸತ್ಯವತಿಯು ಅಂಬಿಕೆ, ಅಂಬಾಲಿಕೆಯರೊಡನೆ ಕಾಡಿಗೆ ಹೊರಟು ಹೋದರು. ಅಲ್ಲಿ ವ್ಯಾಸರ ಮಾರ್ಗದರ್ಶನದಲ್ಲಿ ಜೀವಿಸತೊಡಗಿದರು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.